ಅದಿರ್ಲಿ ನಮ್ಮದು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಬಿಕಾಮ್ 3ನೇ ಸೆಮಿಸ್ಟರ್ನ ರಿವೈಸ್ಡ್ NEP 2024-25 ಪ್ರಕಾರ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅದರ ಪ್ರಕಾರ ಫಂಡಮೆಂಟಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಹಾಗೂ ಅದರ ಸಿಲೆಬಸ್. ಓಕೆ, ದ ಸಿಲೆಬಸ್ ಇಸ್ ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ಒಂದು ಚಾಪ್ಟರ್ನಲ್ಲಿ ಥಿಯರಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅದರ ಉಪಯೋಗಗಳೇನು, ಅದರ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು, ಹೀಗೆ ಇತ್ಯಾದಿ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀವಿ. ಎರಡನೇ ಚಾಪ್ಟರ್ ಬಂದ್ಬಿಟ್ಟು ಟೈಮ್, ವ್ಯಾಲ್ಯೂ ಆ್ಯಂಡ್ ಮೆಜರ್ಮೆಂಟ್. ಹಣ ಹಾಗೂ ಹಣದ ವ್ಯಾಲ್ಯೂ, ಹಣದ ಮೌಲ್ಯವನ್ನು ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಫೈನಾನ್ಷಿಯಲ್ ಡಿಸಿಷನ್ಸ್, ಹಣಕಾಸಿನ ನಿರ್ವಹಣೆ, ಅದರ ಫೈನಾನ್ಷಿಯಲ್ ಡಿಸಿಷನ್ಸ್ ಅನ್ನ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. 3ನೇ ಚಾಪ್ಟರ್ ಫೈನಾನ್ಷಿಯಲ್ ಡಿಸಿಷನ್. 4ನೇ ಚಾಪ್ಟರ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ಯಾವುದಾದ್ರೂ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಕೈಗೊಳ್ಳುವಂತ ವಿಧಿವಿಧಾನಗಳನ್ನ ಇಲ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ದೈನಂದಿನ ಕಾರ್ಯಚಟುವಟಿಕೆಗೆ ಬೇಕಾಗುವಂತ ಬಿಸ್ನೆಸ್ ಅನ್ನ ರನ್ ಮಾಡೋದಕ್ಕೆ ಬೇಕಾಗುವಂತ ದೈನಂದಿನ ಕಾರ್ಯಚಟುವಟಿಕೆ ಬೇಕಾಗುವಂತ ಹಣದ ನಿರ್ವಹಣೆ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಡಿವಿಡೆಂಡ್ ಡಿಸಿಷನ್ಸ್. ಡಿವಿಡೆಂಡ್ ಅಂದ್ರೆ ಲಾಭಾಂಶದ ಬಗ್ಗೆ ಸ್ಟಡಿ ಮಾಡುವಂತ ಒಂದು ಚಾಪ್ಟರ್. ಓಕೆ, ಒಟ್ಟು ಈ ಸೆಮಿಸ್ಟರ್ ನಿಮಗೆ ಇರುವುದು ಟೋಟಲ್ 5-6 ಚಾಪ್ಟರ್ ಸ್ಟಡಿ ಮಾಡ್ತೀವಿ. ಸೊ ಇದಿಷ್ಟು ನಿಮ್ಮ ಸಿಲೆಬಸ್ ನಿಮಗೆ ಬಿಕಾಮ್ 3ನೇ ಸೆಮಿಸ್ಟರ್ ಫಂಡಮೆಂಟಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಈ ಅಭ್ಯಾಸ ಮಾಡಿದ್ದೇನೆ. ಹೀಗೆ ಮೊದಲನೇದಾಗಿ ವಿ ಶಾಲ್ ಗೋ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಈ ಒಂದು ಚಾಪ್ಟರ್ ತುಂಬಾ ಸುಲಭವಾಗಿದೆ ಹಾಗೂ ಈ ಒಂದು ಚಾಪ್ಟರ್ನಲ್ಲಿ 15 ಮಾರ್ಕ್ಸಿಗೆ ಒಂದು 15 ಮಾರ್ಕ್ಸ್ ಕವರ್ ಆಗುವಂತ ಒಂದು ಸಿಂಪಲ್ ಆದ ಲೆಕ್ಕ ಇದೆ. ಓಕೆ, ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಈಗ ಸ್ಟಡಿ ಮಾಡೋಣ. Hello my dear students, first chapter working capital management in financial management subject ಹೋಗ್ರಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನಪ್ಪ? ಮೀನಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ is the part of a total capital. ಇದು ಒಟ್ಟು ಕ್ಯಾಪಿಟಲ್ ನ ಒಂದು ಭಾಗ ರೀ. ಒಟ್ಟು ಕ್ಯಾಪಿಟಲ್ ನ ಒಂದು ಭಾಗ. ಇಟ್ ಈಸ್ ಯೂಸ್ಡ್ ಫಾರ್ ಕ್ಯಾರಿ ಔಟ್. ವರ್ಕಿಂಗ್ ಕ್ಯಾಪಿಟಲ್ ಇಸ್ ದ ಪಾರ್ಟ್ ಆಫ್ ಅ ಟೋಟಲ್ ಕ್ಯಾಪಿಟಲ್. ಒಟ್ಟು ಬಂಡವಾಳದ ಒಂದು ಭಾಗ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಕ್ಯಾರಿ ಔಟ್. ಎದಕ್ಕೆ ಯೂಸ್ ಆಗ್ತಿರ್ತದ? ಕ್ಯಾರಿ ಔಟ್ ದ ರೆಗ್ಯುಲರ್ ಬಿಸಿನೆಸ್ ಆಪರೇಷನ್. ದೈನಂದಿನ ವ್ಯಾವಹಾರಿಕ ಕಾರ್ಯಚಟುವಟಿಕೆಗಳಿಗೆ ಬೇಕಾಗುವಂತ ಹಣಕ್ಕೆ, ದೈನಂದಿನ ವ್ಯವಹಾರ ಚಟುವಟಿಕೆಗೆ ಬೇಕಾಗುವಂತ ದುಡ್ಡಿಗೆ, ಹಣಕ್ಕೆ ಸಂಬಂಧಿಸಿದ ವ್ಯವಸ್ಥೆ ಮಾಡುವಂತ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಟ್ ಈಸ್ ದ ಅಮೌಂಟ್ ಆಫ್ ಫಂಡ್ಸ್ ಯೂಸ್ಡ್ ಫಾರ್ ಫೈನಾನ್ಸಿಂಗ್ ಡೇ ಟು ಡೇ ಆಪರೇಷನ್. ಡೈಲಿ ಬಿಸಿನೆಸ್ ಆಪರೇಷನ್ಸ್ಗೆ ಬೇಕಾಗುವಂತ ದುಡ್ಡನ್ನ ಅರೇಂಜ್ ಮಾಡೋದಕ್ಕೆ ಏನು ಕರಿತೀವಿ ನಾವು? ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ವರ್ಕಿಂಗ್ ಕ್ಯಾಪಿಟಲ್. ಸೊ ಹೌದಾ? ಸೊ ಇದು ಟೋಟಲ್ ಕ್ಯಾಪಿಟಲ್ ನ ಒಂದು ಸಣ್ಣ ಭಾಗ. ಬಟ್ ಇದಿಲ್ಲದೆ ಬಿಸ್ನೆಸ್ ನಡೆಯಲ್ಲ. ಡೇ ಟು ಡೇ ಬಿಸ್ನೆಸ್ ಆಪರೇಷನ್ ರನ್ ಮಾಡಕ್ಕೆ ಇದು ಬೇಕೇ ಬೇಕ್ರಿ. ಸೊ ಇಟ್ ಈಸ್ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದೇ ರೀತಿ ಹಿಯರ್ ಇಟ್ ಇಸ್ ಸಿಂಪಲ್ ಫಾರ್ಮುಲಾ. ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಅಂದ್ರೆ ನಮ್ಮ ಕರೆಂಟ್ ಅಸೆಟ್ಸ್ ಒಳಗ ಕರೆಂಟ್ ಲಯಬಿಲಿಟೀಸ್ ಅನ್ನ ಮೈನಸ್ ಮಾಡಿಬಿಟ್ರೆ ನಮಗೆ ಸಿಗುವಂತದ್ದೇನ್ರಿ? ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಹೌದಾ? ಸೊ ಕರೆಂಟ್ ಅಸೆಟ್ಸ್ ಅಂದ್ರೆ ಏನು? ಯಾವುದು ಫಿಕ್ಸ್ಡ್ ಅಸೆಟ್ಸ್, ಯಾವುದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಲ್ಲ, ಅದೇ ಕರೆಂಟ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಸ್ಟಾಕ್ ಆಗಿರ್ಬೋದು, ಡೆಟರ್ಸ್ ಆಗಿರ್ಬೋದು, ಬಿಲ್ಸ್ ರಿಸೀವಬಲ್ ಆಗಿರ್ಬೋದು, ಪ್ರೀಪೇಡ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆಗಿರ್ಬೋದು, ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು, ಸೊ ವರ್ಕ್ ಇನ್ ಪ್ರೋಗ್ರೆಸ್ ಎಟ್ಸೆಟ್ರಾ. ಇವೆಲ್ಲ ಏನ್ರಿ ಕರೆಂಟ್ ಅಸೆಟ್ಸ್ಗೆ ಕೆಲವೊಂದು ಉದಾಹರಣೆಗಳು. ಅದೇ ರೀತಿ ಕರೆಂಟ್ ಲಯಬಿಲಿಟೀಸ್.
ಸೊ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನಪ್ಪ? ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೆ ನಮ್ಮನ್ನ ನಂಬಿ ಸಾಲದ ರೂಪದಲ್ಲಿ ಕೊಟ್ಟಂತ ಗೂಡ್ಸ್, ನಮ್ಮ ಸಪ್ಲೈಯರ್ಸ್ ನಮ್ಮ ನಂಬಿ ಉದ್ರಿ ಆಧಾರದ ಮೇಲೆ ಗೂಡ್ಸ್ ನ ಕಳಿಸಿರ್ತಾರೆ, ಅದವ್ರು ನಾವು ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಸೊ ಕೆಲವು ನಮ್ಮ ಬಿಸ್ನೆಸ್ ಕೆಲವೊಂದು ಎಕ್ಸ್ಪೆನ್ಸಸ್ ಇರ್ಬೋದ್ರಿ, ಅವು ಬಾಕಿ ಇರ್ಬೋದು ತುಂಬವು ಆ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ನಿಂದ ತಗದಂತ ಸಾಲ. ನೆಕ್ಸ್ಟ್ ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಪಾರ್ಟೀಸ್, ಅಂದ್ರೆ ನಮ್ ಕೆಲವೊಂದು ಪಾರ್ಟೀಸ್ಗೆ ನಾವು ಗೂಡ್ಸ್ ನ ಸಪ್ಲೈ ಮಾಡ್ತೇವೆ ಅಂತೇಳಿ ಅಡ್ವಾನ್ಸ್ ಆಗಿ ದುಡ್ಡು ಇಸ್ಕೊಂಡ್ಬಿಟ್ಟಿರ್ಬೋದ್ರಿ, ಅದು ಒಂಥರ ಲಯಬಿಲಿಟೀಸ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್, ಇತರೆ ಹೊಣೆಗಾರಿಕೆಗಳು, ಇವೆಲ್ಲ ಏನ್ರಿ ಕರೆಂಟ್ ಲಯಬಿಲಿಟೀಸ್. ಯಾವ್ದು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಲ್ಲ, ಅವು ಕರೆಂಟ್ ಲಯಬಿಲಿಟೀಸ್. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ನೀಡ್, ಅವಶ್ಯಕತೆ ಏನೈತಪ್ಪ ಅಥವಾ ಅದರ ಉದ್ದೇಶ ಏನು? ಸೊ ವರ್ಕಿಂಗ್ ಕ್ಯಾಪಿಟಲ್ ಉದ್ದೇಶ ಏನ್ರಿ? ಟು ಪೇ ವೇಜಸ್ ಅಂಡ್ ಸ್ಯಾಲರೀಸ್, ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ಸಂಬಳ ವೇತನ ಕೊಡಕ್ ಬೇಕಲ್ಲ, ವೇಜಸ್ ಟು ಡೇ ಟು ಡೇ. ಈಗ ನೋಡ್ರಿ, ಕೆಲಸಗಾರರಿಗೆ ಕೂಲಿ ಕಾರ್ಮಿಕರಿಗೆ ಯಾವ ದಿನ ಕೆಲಸ ಮಾಡ್ತಾರಲ್ಲ ಆ ದಿನ ಸಾಯಂಕಾಲ ಇರ್ಬೋದು, ಒಂದು ವಾರದ ನಂತರ ಇರ್ಬೋದು, ಅವ್ರು ಪೇಮೆಂಟ್ ಕೊಟ್ಟು ಕಳಿಸ್ಬಿಡ್ತೀವಿ ಕೂಲಿ ಕಾರ್ಮಿಕರಿಗೆ. ಸೊ ಟು ಪೇ ವೇಜಸ್ ಅಂಡ್ ಸ್ಯಾಲರೀಸ್. ಅದೇ ರೀತಿ ಸೆಕೆಂಡ್ ಒನ್, ಟು ಇನ್ಕರ್ ಡೇ ಟು ಡೇ ಎಕ್ಸ್ಪೆನ್ಸಸ್, ದೈನಂದಿನ ಕಾರ್ಯಚಟುವಟಿಕೆ, ಬಿಸ್ನೆಸ್ ಕಾರ್ಯಚಟುವಟಿಕೆ ಬೇಕಾಗುವಂತ ಎಕ್ಸ್ಪೆನ್ಸ್ ಇರ್ಬೋದು, ಹೌದಾ? ಆ ದೈನಂದಿನ ಕಾರ್ಯಚಟುವಟಿಕೆ ಆಗುವಂತ ಎಕ್ಸ್ಪೆನ್ಸಸ್, ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗ್ತೈತಿ. ನೆಕ್ಸ್ಟ್ ಟು ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದ ಕಸ್ಟಮರ್ಸ್, ಅಂದ್ರೆ ಕ್ರೆಡಿಟ್ ಫೆಸಿಲಿಟೀಸ್ ಕಸ್ಟಮರ್ಸ್ ಅಂದ್ರೆ ನಮ್ಮ ಕಸ್ಟಮರ್ಸ್ಗಳಿಗೆ ನಾವು ಉದ್ರಿ ಮೇಲೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ನಡೆಯುತ್ತೆ, ಪ್ರತಿಯೊಂದನ್ನು ಕ್ಯಾಶ್ ಅಂಡ್ ಕ್ಯಾರಿಯಲ್ಲಿ ಮಾಡಕ್ ಆಗೋದಿಲ್ಲ. ಸೊ ಉದ್ರಿನ ಎಷ್ಟು ಅವಧಿ ಕೊಡಬೇಕು, ಎಷ್ಟು ಅವಧಿ ಅವ್ರು ವಿಸ್ತರಣೆ ಮಾಡ್ಕೊಡ್ಬೇಕು ಅನ್ನೋದು ಅದ್ರ ಬಗ್ಗೆನೂ ಇದು ಅವಶ್ಯಕತೆ ಬೀಳುತ್ತದೆ. ನೆಕ್ಸ್ಟ್ ಟು ಪರ್ಚೇಸ್ ರಾ ಮೆಟೀರಿಯಲ್ಸ್ ಅಂಡ್ ಸ್ಪೇರ್ಸ್, ಅಂದ್ರೆ ನಮ್ಮ ಕಡೆ ಎಷ್ಟು ದುಡ್ಡಿದೆ ಅಷ್ಟಕ್ಕೆ ಅನುಗುಣವಾಗಿ ನಾವು ಪರ್ಚೇಸ್ ಮಾಡ್ಬೋದು. ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಇತರೆ ಸ್ಪೇರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಐಟಮ್ಸ್ ಇರ್ಬೋದು, ತರಿಸ್ಬೋದ್ರಿ ನಾವು. ನೆಕ್ಸ್ಟ್ ಟು ಮೇಂಟೈನ್ ಇನ್ವೆಂಟರೀಸ್, ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಅಂದ್ರೆ ಎಷ್ಟೆಷ್ಟನ್ನ ಮೇಂಟೈನ್ ಮಾಡಬೇಕು. ಇನ್ವೆಂಟರೀಸ್ ಅಂದ್ರೆ ಸ್ಟಾಕ್, ಇನ್ವೆಂಟರೀಸ್ ಆಫ್ ರಾ ಮೆಟೀರಿಯಲ್ಸ್ ಅಂದ್ರೆ ಕಚ್ಚಾ ಪದಾರ್ಥಗಳು. ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಅರೆ ಸಿದ್ಧ ವಸ್ತುಗಳು ಅಂತ ಕರಿತೀವಿ. ಅರೆ ಸಿದ್ಧ ಅಂದ್ರೆ ಏನ್ರಿ? ಸ್ವಲ್ಪ ತಯಾರಾಗಿರ್ತದೆ, ಇನ್ನು ತಯಾರಾಗೋದು ಬಾಕಿ ಇರ್ತದೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಪಾರ್ಟ್ಲಿ ಫಿನಿಶ್ಡ್ ಗೂಡ್ಸ್ ರೀ ಅದು. ಇನ್ನು ಫಿನಿಶ್ಡ್ ಗೂಡ್ಸ್ ಅಂದ್ರೆ ರೆಡಿ ಟು ಸೇಲ್ ಅಂತ ಗೂಡ್ಸ್ ಇರ್ಬೋದು. ಸೊ ಇವೆಲ್ಲ ಏನ್ರಿ? ನೀಡ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಅ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಫಾರ್ಮ್ಯಾಟ್ ಹಾಕಿಸಿ ಲೆಕ್ಕ ಸ್ಟಾರ್ಟ್ ಮಾಡ್ತೀನಿ ರೀ. ಸೊ ದಿಸ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್. ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.